ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ನಾವು ಡೇಟಾ ಸ್ಟ್ರಕ್ಚರ್ ಬೇಸಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಡೇಟಾ ಸ್ಟ್ರಕ್ಚರ್ ಅಂದ್ರೇನು, ಅದು ಎದಕ್ಕೆ ನಮಗೆ ಯೂಸ್ ಆಗುತ್ತೆ, ಸೊ ಡೇಟಾ ಅಂದ್ರೇನು, ಸ್ಟ್ರಕ್ಚರ್ ಅಂದ್ರೇನು, ಅದ್ರ ಬೇಸಿಕ್ ಏನು ಮಾಡಿದ್ವಿ ನಾವು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಯೂನಿಟ್ ಯಾವುದು, ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ ಬಗ್ಗೆ ಏನು ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ದಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಅನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಫಸ್ಟ್ ಏನ್ ಮಾಡ್ತೀವಿ, ಸ್ಟ್ರಕ್ಚರ್ ಡೆಫಿನೇಷನ್ ನ ಏನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸ್ಟ್ರಕ್ಚರ್ ಡೆಫಿನೇಷನ್ ಆಗಿರ್ಬೋದು, ಇನಿಷಿಯಲೈಸೇಷನ್, ಅರೇಸ್ ಆಸ್ ಅ ಸ್ಟ್ರಕ್ಚರ್, ಅರೇ ವಿತಿನ್ ಅ ಸ್ಟ್ರಕ್ಚರ್ ಮತ್ತು ಯೂನಿಯನ್. ಸೊ ಇದೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸೊ ಅದೇ ರೀತಿ ಅಂಡರ್ಲೈನಿಂಗ್ ದ ಪಾಯಿಂಟರ್, ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ದ ಪಾಯಿಂಟರ್, ಆಕ್ಸೆಸಿಂಗ್ ಅ ವೇರಿಯಬಲ್ ಥ್ರೂ ಇಟ್ಸ್ ಪಾಯಿಂಟರ್, ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್, classification of data structure. In that we discuss about primitive and non-primitive data structure also. Next, operations on data structure, review of array. These concept we discuss about ಅಪ್ಕಮಿಂಗ್ ವಿಡಿಯೋ. ಸೊ ಇವೆಲ್ಲ ಏನ್ ಮಾಡ್ತೀವಿ, ಬರುವಂತಹ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಸ್ಟ್ರಕ್ಚರ್ ಡೆಫಿನೇಷನ್ ಅನ್ನ ಏನ್ ಮಾಡೋಣ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸ್ಟ್ರಕ್ಚರ್ ಡೆಫಿನೇಷನ್. ಹಾಗಂದ್ರೆ ನಾವು ತಿಳ್ಕೊಳ್ಳೋಣ ಸ್ಟ್ರಕ್ಚರ್ ಡೆಫಿನೇಷನ್ ಏನು ಅಂತ. ಸೊ ಸ್ಟ್ರಕ್ಚರ್ ಡೆಫಿನೇಷನ್ ಏನ್ ಮಾಡೋಣ, ಡೆಫಿನೇಷನ್ ನ ನೋಡೋಕ್ಕಿಂತ ಮುಂಚೆ ಸೊ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ನ ಕೊಡ್ತೀನಿ. ಸೊ ಅದ್ರ ಬೇಸ್ ಮೇಲೆ ಏನ್ ಮಾಡೋಣ, ನಾವು ಸ್ಟ್ರಕ್ಚರ್ ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ಬೇಕು, ಒಂದು ನೀವೇನ್ ಮಾಡಿದ್ರಿ, ಸಿ ಪ್ರೋಗ್ರಾಮಿಂಗ್ ನ ಕಲಿತ್ರಿ. BCA ಫಸ್ಟ್ ಸೆಮ್ದಲ್ಲಿ ಏನ್ ಮಾಡಿದ್ರಿ, ಸಿ ಪ್ರೋಗ್ರಾಮಿಂಗ್ ಅನ್ನ ಕಲಿತ್ರಿ. ಸೊ ಆ ಸಿ ಪ್ರೋಗ್ರಾಮ್ ದಲ್ಲಿ ಏನ್ ಮಾಡಿದ್ರಿ, ಒಂದು ನಾವು ಪ್ರೋಗ್ರಾಮ್ ಅನ್ನ ಬರಿಬೇಕು. ಫೈನಲ್ ಆಗಿ ಒಂದು ಪ್ರೋಗ್ರಾಮ್ ಅನ್ನ ನಾವು ಬರಿಬೇಕು ಅಂದ್ರೆ ಅದಕ್ಕೆ ಏನೇನ್ ಪ್ರೊಸೆಸ್ ಇತ್ತು. ಸೊ ಫಸ್ಟ್ ಒಂದು ನಮ್ ಕಡೆ ಏನಿರುತ್ತೆ, ಪ್ರಾಬ್ಲಮ್ ಇರುತ್ತೆ. ಸೊ ಆ ಪ್ರಾಬ್ಲಮ್ ಇಂದ ನಾವೇನ್ ಮಾಡ್ತೀವಿ, ಒಂದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕು. ಇನ್ ದ ಟರ್ಮ್ ಆಫ್ ಅಲ್ಗೋರಿದಮ್ ನಾಗ ನಾವೇನ್ ಮಾಡ್ತಿದ್ವಿ, ಆ ಪ್ರಾಬ್ಲಮ್ ಇಂದ ಒಂದು ಅಲ್ಗೋರಿದಮ್ ನ ಫಾರ್ಮ್ ಮಾಡ್ತಿದ್ವಿ. ಸೊ ಆ ಅಲ್ಗೋರಿದಮ್ ಬೇಸ್ ಮೇಲೆ ನಾವೇನ್ ಮಾಡ್ತಿದ್ವಿ, ನಾವು ಪ್ರೋಗ್ರಾಮ್ ಅನ್ನ ಬರಿತಿದ್ವಿ. ಸೊ ಏನ್ ಮಾಡೋ ಅಂತೀವಿ, ಅಲ್ಗೋರಿದಮ್ ಮೀನ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ನಾವೇನ್ ಮಾಡೋ ಅಂತೀವಿ, ಫಾಲೋ ಮಾಡೋ ಅಂತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ, ಅಲ್ಗೋರಿದಮ್ ಅಂತ ಕರಿತೀವಿ. ಸೊ ಇದು ಡೇಟಾ ಸ್ಟ್ರಕ್ಚರ್ ಅನ್ನೋದು ಕೂಡ ಇನ್ನೊಂದು ಅಲ್ಗೋರಿದಮ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇದು ಡೇಟಾ ಸ್ಟ್ರಕ್ಚರ್ ಏನು ಲ್ಯಾಂಗ್ವೇಜ್ ಅಲ್ಲ. ಯಾವ ರೀತಿ C++, ಜಾವಾ, ಪೈಥಾನ್ ಇವೇನ್ ಲ್ಯಾಂಗ್ವೇಜಸ್ ಆಗುತ್ತೆ ನೋಡಿ. ಸೊ ಆ ರೀತಿ ಇದೇನ ಲ್ಯಾಂಗ್ವೇಜ್ ಅಲ್ಲ, ಇದು ಜಸ್ಟ್ ಅಲ್ಗೋರಿದಮ್. ಈ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ ಅನ್ನ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಗೆ ಅಪ್ಲೈ ಮಾಡ್ತೀವಿ, ಅದಕ್ಕೆ ಸ್ಟ್ರಕ್ಚರಿಂಗ್ ಮಾಡ್ಲಿಕ್ಕೆ. ಸೊ ಏನು ಗೊತ್ತಾ ನಿಮ್ಗೆ, ಅಲ್ಗೋರಿದಮ್ ಎಂದೇನು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಬಿ ಫಾಲೋಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಒಂದು ನಾವು ಸೊಲ್ಯೂಷನ್ಗೆ, ಒಂದು ಪ್ರಾಬ್ಲಮ್ ಐತಿ, ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಿದ್ವಿ, ಒಂದು ಅಲ್ಗೋರಿದಮ್ ಅನ್ನ ಬರಿತಿದ್ವಿ. ಆ ಅಲ್ಗೋರಿದಮ್ ಬೇಸ್ ಮೇಲೆ ನಾವೇನ್ ಮಾಡ್ತಿದ್ವಿ, ಪ್ರೋಗ್ರಾಮ್ ಅನ್ನ ಬರಿತಿದ್ವಿ. ಸೊ ಇದು ಪ್ರೋಗ್ರಾಮೆಟಿಕಲಿ. ಸೊ ಇನ್ನು ರಿಯಲ್ ಟೈಮ್ದಾಗ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನೀವೇನ್ ಮಾಡಿರ್ತೀರಿ, ಒಂದು ಕಿರಾಣಿ ಸ್ಟೋರಿಗೆ ಹೋಗಿರ್ತೀರಿ. ಸೊ ಆ ಕಿರಾಣಿ ಸ್ಟೋರ್ದಲ್ಲಿ ಏನ್ ಮಾಡಿರ್ತೀವಿ, ನೀವು ಸ್ವಲ್ಪ ಸಾಮಾನುಗಳನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀವಿ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಚಹಾ ಪುಡಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಮತ್ತು ಈ ರೀತಿ ಸೋಪು ಮತ್ತು ಶಾಂಪೂ, ಇವು ಏನ್ ಮಾಡಿರ್ತೀರಿ, ನೀವು ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀರಿ. ಸೊ ಆ ಪರ್ಚೇಸ್ ಮಾಡ್ಕೊಂಡ್ ಬಂದಿರುವಂತಹ ಒಂದು ಸಾಮಾನನ್ನ ಕ್ಯಾರಿ ಬ್ಯಾಗ್ ಅಂತ ನೀವೇನ್ ಮಾಡ್ತೀರಿ, ನಿಮ್ ಮನೆಯಲ್ಲಿರುವಂತಹ ಇಂಥ ಬ್ಲಾಕ್ಸ್ ಏನಿರುತ್ತೆ ಅಲ್ಲಿ ನೀವೇನ್ ಮಾಡ್ತೀರಿ, ಅವನ್ನ ಪ್ಲೇಸ್ ಮಾಡ್ತೀರಿ ಇನ್ ದ ಫಾರ್ಮ್ ಆಫ್ ಸ್ಟ್ರಕ್ಚರ್ದಾಗ. ಯಾವ ರೀತಿ, ಇಲ್ಲಿ ನಾನು ಅಕ್ಕಿ ಇಡಬೇಕು, ಇಲ್ಲಿ ನಾನು ಗೋಧಿ ಇಡಬೇಕು, ಇಲ್ಲಿ ನಾನು ಜೋಳ ಇಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಪಾರ್ಟಿಷನ್ ಇರುತ್ತೆ, ಅಲ್ಲಿ ನೀವು ಸೋಪ್ಸ್ಗಳು, ಸಾಬೂನ್ಗಳು ಮತ್ತೆ ಶಾಂಪೂ ಈ ರೀತಿಯನ್ನ ಇಟ್ಟಿರ್ತೀರಿ. ಸೊ ಇದು ಕೂಡ ಒಂದು ಸ್ಟ್ರಕ್ಚರ್. ಸೊ ನಿಮ್ಗೆ ಯಾವಾಗ ಯಾವ ಸಾಮಾನು ಬೇಕು, ನೀವೇನ್ ಮಾಡ್ತೀರಿ, ಈಸಿ ಆಗಿ ಹೋಗಿ ಅದನ್ನ ಪಿಕ್ ಮಾಡಿ ಅದನ್ನ ಯೂಸ್ ಮಾಡ್ಕೊಂತೀರಿ. ಸೊ ಅಲ್ಲಿ ಇದಕ್ಕಷ್ಟು ಈಸಿಯಾಗಿ ಬೇಡ ಅಂತೀರಿ ನೀವು, ಅಲ್ಲಿ ಒಂದೇನೈತಿ, ಸ್ಟ್ರಕ್ಚರ್ ಫಾರ್ಮ್ಯಾಟ್ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ಈಸಿಯಾಗಿ ಯೂಸ್ ಮಾಡ್ತೀವಿ. ಸೊ ಇನ್ನು ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ಸೊ ಇಲ್ಲೇನೈತಿ, ಬುಕ್ಸ್ ಅದಾವ, ಸೋ ಮೆನಿ ಬುಕ್ಸ್. ಯಾವ ರೀತಿ ಅದಾವ ಅಂದ್ರ, ಆ ಬುಕ್ಸ್ ನೇಮ್ಸ್ ಅದಾವ, ನಿಮ್ಗೆ ಏನಾಗಲ್ಲ, ಡಿಸ್ಪ್ಲೇ ಆಗಲ್ಲ. ಸೊ ಹಂಗ ಬುಕ್ಸ್ ಮೇಲೆ ಬುಕ್ಸ್ ಅನ್ನ ಒಗದ್ ಬಿಟ್ಟಿರ್ತಾರ ನೋಡಿ, ಗ್ರೂಪ್ ಆಫ್ ಬುಕ್ಸ್ ಇರ್ತಾವ. ಸೊ ಆ ರೀತಿ ಏನೈತಿ, ಇಲ್ಲಿ ಇದು ಪಾರ್ಟ್ ಎ ಅಂತ ತಿಳ್ಕೊರಿ, ಈ ರೀತಿ ಬುಕ್ಸ್ ಇದೆ. ಸೊ ಇನ್ನೊಂದು ಪಾರ್ಟಿಷನ್ ಇದೆ, ಪಾರ್ಟ್ ಬಿ. ಇಲ್ಲೇನೈತಿ, ಒಂದ್ ಬುಕ್ ಆದ್ಮೇಲೆ ಒಂದ್ ಬುಕ್, ಒಂದ್ ಬುಕ್ ಆದ್ಮೇಲೆ ಒಂದ್ ಬುಕ್. ಇಲ್ಲೇನ್ ಮಾಡೇವಿ, ನಾವು ಅರೇಂಜ್ ಮಾಡಿ ಇಟ್ಟೇವಿ. ಸೊ ಇವಾಗ ನಾ ಏನ್ ಮಾಡ್ತೀನಿ, ರೋಲ್ ನಂಬರ್ 5 ಅನ್ನ ಒಂದು ಪಿಕ್ ಮಾಡಿ ನನಗೆ ಬುಕ್ ಕೊಡಿ ಅಂತ. ಸೊ ನೀವು ಯಾವ್ದು ಬೇಸಿಗೆ ಹೋಗ್ತೀರಿ, ಪಾರ್ಟ್ ಎ ದಲ್ಲಿ ಸರ್ಚ್ ಮಾಡ್ತೀರಿ ಅಥವಾ ಪಾರ್ಟ್ ಬಿ ದಲ್ಲಿ ಸರ್ಚ್ ಮಾಡ್ತೀರೋ, ಅಫ್ಕೋರ್ಸ್ ನೀವೆಲ್ಲಿ ಮಾಡ್ತೀರಿ,
ಪಾರ್ಟ್ ಬಿ ದಲ್ಲಿ ಸರ್ಚ್ ಮಾಡ್ತೀರಿ. ಅದಕ್ಕೆ ಹೇಳಿ ಇಲ್ಲಿ ಸ್ಟ್ರಕ್ಚರ್ ಫಾರ್ಮ್ ನಾಗ ಅದಾವ್. ಸೊ 4 ಆಮೇಲೆ 5 9 ಇವ್ರು ನೀವೇನ್ ಮಾಡ್ತೀರಿ, ಈ ಬುಕ್ ಅನ್ನ ಎತ್ತಿ ನಮ್ಗೆ ಕೊಟ್ಬಿಡ್ತೀರಿ. ಬಟ್ ಅದೇ ಇಲ್ಲ ಆದ್ರೆ ಎಲ್ಲಿ ಅಂತ ಹುಡುಕ್ತೀರಿ ಬುಕ್ಸ್. ಇಲ್ಲಿ 50-10 ಬುಕ್ಸ್ ಇದ್ರೆ ಓಕೆ, ಬಟ್ 1000-2000 ಬುಕ್ಸ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಹುಡುಕ್ಲಿಕ್ಕೆ ಅಸಾಧ್ಯವಾಗುತ್ತೆ. ಅದೇ ನೀವು ಇಲ್ಲಿ ಎಷ್ಟೇ ಬುಕ್ಸ್ ಇರ್ಲಿ ಈಸಿಯಾಗಿ ಯಾವ ಬುಕ್ ಅನ್ನ ಕೇಳ್ತಾರ ಆ ಬುಕ್ ಅನ್ನ ನೀವೇನ್ ಮಾಡ್ತೀರಿ, ತೆಗೆದುಕೊಡ್ತೀರಿ. ಸೊ ಇದೇ ರೀತಿ ಲೈಬ್ರರಿ ತಗೋಬಹುದು ಎಕ್ಸಾಂಪಲ್. ಸೊ ನನಗೆ ಇದೇ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಡೇಟಾ ಸ್ಟ್ರಕ್ಚರ್ ಒಂದೇನ್ ಬೇಕು, ನಂಗೆ ಬುಕ್ ಬೇಕು. ಸೊ ನಾನು ಲೈಬ್ರರಿಗೆ ಹೋಗ್ತೀನಿ, ನಂಗೆ ಡೇಟಾ ಸ್ಟ್ರಕ್ಚರ್ ಬುಕ್ ಕೊಡ್ರಿ ಅಂತ ಕೇಳ್ತೀನಿ. ಸೊ ಅವ್ರು ಏನ್ ಮಾಡ್ತಾರ, ಹೋಗ್ತಾರ, ಬ್ಲಾಗ್ಸ್ ಇರ್ತಾವು, ಅಲ್ಲಿಂದ ಏನ್ ಮಾಡ್ತಾರೆ, ಇಲ್ಲಿ ಡೇಟಾ ಸ್ಟ್ರಕ್ಚರ್ ಇಂದ ಇಟ್ಟಿರ್ತಾರ, ಆ ಬುಕ್ ಅನ್ನ ಪಿಕ್ ಮಾಡಿ ಬರ್ತಾರ, ಕೊಡ್ತಾರ. ಸೊ ಅಲ್ಲಿ ಏನ್ ಮಾಡ ಅಂತಾರ, ಅವರು ಒಂದು ಬ್ಲಾಗ್ಸ್ ಅನ್ನ ಮಾಡಿರ್ತಾರೆ ಲೈಬ್ರರಿದಾಗ. ಅಲ್ಲಿ ಏನಂತೇಳಿ BCA BBA BCom ಈ ರೀತಿ ಏನ್ ಮಾಡಿರ್ತಾರ, ಪಾರ್ಟಿಷನ್ ಮಾಡಿರ್ತಾರೆ. ಸೊ BCA ರಿಲೇಟೆಡ್ ಎಲ್ಲಾನು ಏನ್ ಮಾಡಿರ್ತಾರ, ಒಂದು ಬ್ಲಾಕ್ ದಲ್ಲಿ ಇಟ್ಟಿರ್ತಾರೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಸಿ ಪ್ರೋಗ್ರಾಮ್ ಇಲ್ಲೇ, ಪೈಥಾನ್ ಇಲ್ಲೇ, ಜಾವಾ ಇಲ್ಲೇ, ಈ ರೀತಿ ಏನ್ ಮಾಡ್ತಾರ, ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಆಗಿ ಏನ್ ಮಾಡಿರ್ತಾರ, ಅವರು ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈಸಿಯಾಗಿ ಪಿಕ್ ಅನ್ನ ಮಾಡ್ತೇವೆ. ಇದಕ್ಕಲ್ಲಿ ಆರ್ಗನೈಸ್ ಇರುತ್ತೆ, ಡೇಟಾ ಏನಿರುತ್ತ ಆರ್ಗನೈಸ್ ಇರುತ್ತೆ, ಸ್ಟ್ರಕ್ಚರ್ ಫಾರ್ಮ್ದಾಗ ಇರುತ್ತೆ. ಸೊ ಹಾಗಾಗಿ ಅವ್ರು ಈಸಿಯಾಗಿ ತಂದು ಕೊಡ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್, ಇವಾಗ ನೀವೇನು ಮಾಡ್ತೀರಿ, ಮೆಡಿಕಲ್ ಶಾಪಿಗೆ ಹೋಗ್ತೀರಿ. ಸೊ ಆ ಮೆಡಿಕಲ್ ಶಾಪ್ದಲ್ಲಿ ನೀವೇನಾದ್ರೂ ಟ್ಯಾಬ್ಲೆಟ್ ಕೇಳಿದ್ರೆ ಅವ್ರು ಈಸಿಯಾಗಿ ಪಿಕ್ ಮಾಡ್ಕೊಡ್ತಾರೆ. ಸೊ ಯಾಕೆ, ಅಲ್ಲಿ ಕೂಡ ಅವರು ಬ್ಲಾಗ್ಸ್ ಅನ್ನ ಮಾಡಿರ್ತಾರ. ಸೊ ಎದಲ್ಲಿ ಸ್ಟಾರ್ಟ್ ಆಗುವಂತ ಟ್ಯಾಬ್ಲೆಟ್ ಇಲ್ಲೇ, ಬಿದಿಂದ ಸ್ಟಾರ್ಟ್ ಆಗುವಂತ ಟ್ಯಾಬ್ಲೆಟ್ ಇಲ್ಲೇ, ಸಿ ಇಂದ ಸ್ಟಾರ್ಟ್ ಆಗುವಂತ ಟ್ಯಾಬ್ಲೆಟ್ ಇಲ್ಲಿ, ಈ ರೀತಿ ಏನ್ ಮಾಡಿರ್ತಾರ, ಅವರು ಸಪ್ರೇಟ್ ಬ್ಲಾಕ್ ದಲ್ಲಿ ತಮಗೆ ಯಾವ ರೀತಿ ಬೇಕಿರುತ್ತೆ ಆ ರೀತಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಸೊ ಯೂಸರ್ಸ್ ನೀವೇನ್ ಹೋಗಿ ಕೇಳ್ತೀರಿ, ಕಸ್ಟಮರ್ಸ್ ಅವ್ರು ಏನ್ ಮಾಡ್ತಾರೆ, ಈಸಿಯಾಗಿ ಅದನ್ನ ತಗೊಂಬಂದು ನಿಮ್ಗೆ ಕೊಡ್ತಾರೆ. ಸೊ ಅವ್ರು ಹಂಗೆ ಇಟ್ಬಿಟ್ಟಿದ್ರ ಅಂದ್ರೆ ಒಬ್ರು ಕಸ್ಟಮರ್ಗೆ ಅವ್ರು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಯಾವ ರೀತಿ ಮಾಡಂತಾರ, ಅವ್ರು ಡೇಟಾನ ಸ್ಟ್ರಕ್ಚರ್ ಮಾಡ ಅಂತಾರೆ. ಸೊ ಆ ಡೇಟಾನ ಸ್ಟ್ರಕ್ಚರ್ ಮಾಡಿಟ್ಟಿರ್ತಾರೆ. ಸೊ ಹಾಗಾಗಿ ಏನಾಗತ್ತೈತಿ, ಅಲ್ಲಿ ವರ್ಕ್ ಸ್ಪೀಡ್ ಆಗತೈತಿ, ಈಸಿ ಆಗತೈತಿ, ಎಫಿಷಿಯಂಟ್ ವೇದಾಗ ಏನಾಗುತ್ತೆ, ಅಲ್ಲಿ ವರ್ಕ್ ಆಗುತ್ತೆ. ಸೊ ಅದೇ ಏನ್ ಬರುತ್ತೆ, ನಮ್ದು ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇವೆಲ್ಲ ಎಕ್ಸಾಂಪಲ್ಸ್ ಅನ್ನ ರಿಯಲ್ ಟೈಮ್ ಲೈಬ್ರರಿ ಆಗಿರ್ಬೋದು, ಮೆಡಿಕಲ್ ಶಾಪ್ ಆಗಿರ್ಬೋದು, ಕಿರಾಣಿ ಸ್ಟೋರ್ ಆಗಿರ್ಬೋದು, ಇವೆಲ್ಲ ಎಕ್ಸಾಂಪಲ್ ಅನ್ನ ನೀವು ಪ್ರೋಗ್ರಾಮಿಂಗ್ಗೆ ಶಿಫ್ಟ್ ಮಾಡಿ. ಯಾವ ರೀತಿ ಅಂದ್ರೆ, ಈಗ ಒಂದು ಕಂಪ್ನಿ ಇದೆ. ಸೊ ದೊಡ್ಡ ಕಂಪ್ನಿ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಇಂಥ ಎಲ್ಲ ದೊಡ್ಡ ಕಂಪ್ನಿಗಳಲ್ಲಿ ಡೇಟಾ ಏನಿರುತ್ತೆ, ಜಾಸ್ತಿ ಡೇಟಾ ಕಲೆಕ್ಟ್ ಆಗಿರುತ್ತೆ. ಸೊ ಆ ಡೇಟಾನ ಏನ್ ಮಾಡಿರ್ತಾರ, ಒಂದು ಮೆಮೊರಿದಲ್ಲಿ ಏನ್ ಮಾಡಿರ್ತಾರ, ಪರ್ಟಿಕ್ಯುಲರ್ ಆಗಿ ಸ್ಟೋರ್ ಮಾಡಿ ಇಟ್ಟಿರ್ತಾರ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಸ್ಟಾಗ್ರಾಮ್ ಅನ್ನ ತಗೊಳ್ಳಿ. ಆ ಇನ್ಸ್ಟಾಗ್ರಾಮ್ದಲ್ಲಿ ಏನ್ ಮಾಡ್ಬೇಕು, ನೀವು ಏನೋ ಪೋಸ್ಟ್ ಅಪ್ಲೋಡ್ ಮಾಡ್ತೀರಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ. ಸೊ ಯಾವ ಫಾರ್ಮ್ದಾಗ ಅಪ್ಲೋಡ್ ಮಾಡ್ತಿರ್ತೀರಿ, ಅವ್ರು ಒಂದು ಪರ್ಟಿಕ್ಯುಲರ್ ಒಂದು ಏನ್ ಮಾಡಿರ್ತಾರ, ಸ್ಟ್ರಕ್ಚರ್ ಅನ್ನ ಫಾರ್ಮೇಟ್ ಮಾಡಿರ್ತಾರೆ. ಸೊ ಇನ್ಸ್ಟಾಗ್ರಾಮಿಗೆ ಈ ಸ್ಟ್ರಕ್ಚರ್ ಇರಬೇಕು, ರೀಲ್ಸಿಗೆ ಈ ಸ್ಟ್ರಕ್ಚರ್ ಇರಬೇಕು, ಫೋಟೋಸಿಗೆ ಈ ರೀತಿಯಾದ ಸ್ಟ್ರಕ್ಚರ್ ಇರಬೇಕು. ಸೊ ಅದೇ ರೀತಿ ಯೂಟ್ಯೂಬ್ ಗಳಲ್ಲಿ ಕೂಡ ನೋಡಿರ್ಬೋದು, ಯೂಟ್ಯೂಬ್ ತಮ್ಮೇಲಿಗೆ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ, ಬ್ಯಾನರ್ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಸೊ ಏನ್ ಮಾಡ್ತೀವಿ, ಒಂದು ಸ್ಟ್ರಕ್ಚರ್ ಅನ್ನ ಅವ್ರು ಏನ್ ಮಾಡಿರ್ತಾರ, ಆಲ್ರೆಡಿ ಫಾರ್ಮ್ ಮಾಡಿರ್ತಾರ. ಸೊ ಅದ್ರ ಬೇಸ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ವಿಡಿಯೋಸ್ ಫೋಟೋಸ್ ಏನ್ ಮಾಡ್ಬೇಕು, ಅಪ್ಲೋಡ್ ಆಗುತ್ತೆ. ಸೊ ನಿಮ್ ಬೇಸ್ ಮೇಲೆ ಆಗಲ್ಲ. ಸೊ ಏನ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಿರ್ತಾರ, ಆ ಸ್ಟ್ರಕ್ಚರ್ ಮೇಲೆ ಏನಾಗುತ್ತೆ, ಅದು ಈಸಿಯಾಗಿ ನೀವು ಅಪ್ಲೋಡ್ ಮಾಡಿರುವಂತಹ ಡೇಟಾ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇನ್ ಫ್ಯೂಚರ್ ನೀವೇನಾದ್ರೂ ಆ ಡೇಟಾನ ಆಕ್ಸೆಸ್ ಮಾಡ್ಕೋಬಹುದು, ಇನ್ಸರ್ಟ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡುವಂತ ಚಾನ್ಸಸ್ ಇದೆ. ಇದಕ್ಕೆ ಅಲ್ಲಿ ಡೇಟಾ ಏನೈತಿ, ಸ್ಟ್ರಕ್ಚರ್ ಫಾರ್ಮ್ಯಾಟ್ ಆಗೈತಿ. ಸೊ ಇವಾಗ ಏನ್ ಮಾಡೋಣ, ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ ನೋಡೋಣ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಡೇಟಾ ಸ್ಟ್ರಕ್ಚರ್ ಈಸ್ ಅ ಪರ್ಟಿಕ್ಯುಲರ್ ವೇ ಟು ಆರ್ಗನೈಸಿಂಗ್ ದ ಡೇಟಾ. ನಾವೇನ್ ಮಾಡೋ ಅಂತೇವಿ, ಇಲ್ಲಿ ಡೇಟಾ ಆರ್ಗನೈಸ್ ಮಾಡ ಅಂತೇವಿ ಇನ್ ಕಂಪ್ಯೂಟರ್ ಮೆಮೊರಿ, ಲೈಕ್ ಕೇಶ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿದಲ್ಲಿ ಏನಾಗತೈತಿ, ಡಾಟಾ ಸ್ಟೋರ್ ಆಗತೈತಿ. ಸೊ that memory can use efficiently both in terms of time and space. ಪ್ರೋಗ್ರಾಮ್ಸ್ ಏನು ಎಲ್ಲರೂ ಬರೀತಾರೆ, ಇವಾಗಂದ್ರೂ ಚಾಟ್ GPT ಕೂಡ ನಿಮ್ ಪ್ರೋಗ್ರಾಮ್ ಬರ್ದು ಕೊಡುತ್ತೆ, ಇಲ್ಲ ಅನ್ನಲ್ಲ. ಬಟ್ ಆ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು, ಎಫಿಷಿಯಂಟ್ ಆಗಿರ್ಬೇಕು. ಅಂತಂದ್ರೆ ಏನು, ಟೈಮ್ ಅಂಡ್ ಸ್ಪೇಸ್ ಅಲ್ಲಿ ಕನ್ಸ್ಯೂಮ್ ಆಗ್ತಿರ್ಬೇಕು. ನೀವು ಕೋಡ್ ಎಷ್ಟು ಕರೆಕ್ಟ್ ಆಗಿ ಬರ್ತೀರಿ, ಕಮ್ಮಿ ಆಗಿ ಬರ್ದಿರ್ತೀರಿ, ಅಷ್ಟು ನಿಮ್ದು ಎಕ್ಸಿಕ್ಯೂಷನ್ ಸ್ಪೀಡು ಜಾಸ್ತಿ ಆಗ್ತಿರುತ್ತೆ. ಸೊ ಅಲ್ಲಿ ನೀವೇನ್ ಮಾಡ್ಬೇಕು, ಸ್ಟ್ರಕ್ಚರ್ ಅನ್ನ ಮಾಡ್ತಿರ್ಬೇಕು ನಿಮ್ ಪ್ರೋಗ್ರಾಮ್ ಅನ್ನು. ಸೊ ಅದಕ್ಕೆ ಏನಂತ ಕರಿತೀವಿ, ಸ್ಟ್ರಕ್ಚರ್ ಡೆಫಿನೇಷನ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇವಾಗ ಗೊತ್ತಾಯ್ತು ನಿಮ್ಗೆ ಡೇಟಾ ಸ್ಟ್ರಕ್ಚರ್ ಅಂದ್ರೇನು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೀವೊಂದು ಎಫಿಷಿಯಂಟ್ ಪ್ರೋಗ್ರಾಮ್ ಅನ್ನ ರೈಟ್ ಮಾಡಬೇಕು ಅಂತಂದ್ರೆ, ಟು ರೈಟ್ ಅ ಎಫಿಷಿಯಂಟ್ ಪ್ರೋಗ್ರಾಮ್ ವಿ ನೀಡ್ ಟು ನೋ ಅಬೌಟ್ ದ ಡೇಟಾ ಸ್ಟ್ರಕ್ಚರ್,
ಪ್ಲಸ್ ಅಲ್ಗೋರಿದಮ್ ಇಸ್ ಈಕ್ವಲ್ಸ್ ಟು ಪ್ರೋಗ್ರಾಮ್. ನಮ್ಗೇನ್ ಗೊತ್ತಿರಬೇಕು, ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು, ಅದೇ ರೀತಿ ಅಲ್ಗೋರಿದಮ್ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಅಂದಾಗ್ಲೇ ನಾವೇನ್ ಮಾಡ್ಬೋದು, ಒಂದು ಎಫಿಷಿಯಂಟ್ ಆದಂತಹ ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ ಸಾಧ್ಯ. ನೆಕ್ಸ್ಟ್, ವೈ ವಿ ಸ್ಟಡಿ ದ ಡೇಟಾ ಸ್ಟ್ರಕ್ಚರ್. ಸೊ ಇವಾಗಂತೂ ನಿಮ್ಗೆ ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳಿದೆ, ಪ್ರೋಗ್ರಾಮಿನಲ್ಲಿ ಕೂಡ ಹೇಳಿದೆ. ಇನ್ನೊಂದು ಟೈಮ್ ನೋಡೋದಾದ್ರೆ ಹೌ ಟು ಕೋಡ್ ಎಫಿಷಿಯೆಂಟ್ಲಿ. ಒಂದು ಕೋಡನ್ನು ನಾವು ಬರಿಬೇಕು ಅಂದ್ರೆ ಯಾವ ರೀತಿ ಎಫಿಷಿಯೆಂಟ್ ಆಗಿ ಬರಿತೇವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ರೀಯೂಸಬಿಲಿಟಿ. ನಾವೇನ್ ಮಾಡ್ಬೋದು, ರೀಯೂಸಬಲ್ ಮಾಡ್ಕೋಬಹುದು. ಅದೇ ರೀತಿ ಅಬ್ಸ್ಟ್ರಾಕ್ಷನ್. ಸೊ ಅಬ್ಸ್ಟ್ರಾಕ್ಷನ್ ಅಂದ್ರೇನು, ಅಬ್ಸ್ಟ್ರಾಕ್ಷನ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನ್ ವರ್ಕ್ ಆಗ್ತಿರುತ್ತೆ ಅದು ನಿಮ್ಗೆ ಕಾಣಲ್ಲ. ಸೊ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಪೋಸ್ಟ್ ಅಪ್ಲೋಡ್ ಮಾಡ್ತೀರಿ, ಆ ಪೋಸ್ಟ್ ಮಾತ್ರ ಕಾಣುತ್ತೆ. ಸೊ ಅದರಲ್ಲಿ ಯಾವ ರೀತಿ ಅಪ್ಲೋಡ್ ಆಗ್ತಾ ಇದೆ ಅದು ಪ್ರೊಸೆಸ್ ನಿಮಗೆ ಏನಾಗಲ್ಲ, ವಿಸಿಬಲ್ ಆಗಲ್ಲ. ಸೊ ಅದಕ್ಕೆ ಏನಂತೀವಿ ನಾವು ಅಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಟ್ರಕ್ಚರ್ ಆಫ್ ದ ಡೆಫಿನೇಷನ್. ಇದೆಲ್ಲ ಏನು, ಡೆಫಿನೇಷನ್ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು. ನೆಕ್ಸ್ಟ್ ನೋಡೋಣ ನಾವು ಇನಿಷಿಯಲೈಸೇಷನ್ ಯಾವ ರೀತಿ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡೋಣ, ಅರೇ ಆದ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.